ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಡಿಸ್ಕ್ ಸವೆತದಿಂದ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಂಡ್ರೆ ತುಂಬಾ ಕಷ್ಟಪಡಬೇಕು. ಈ ನೋವಿನಿಂದ ಉತ್ಸಾಹ ಕುಗ್ಗುತ್ತೆ, ಅಲ್ಲದೆ ಈ ನೋವು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಈ ಕುತ್ತಿಗೆ ನೋವು ಹಾಗೆ ಬೆನ್ನು ನೋವು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಹಲವಾರಿವೆ. ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಸರಿಯಾದ ವ್ಯಾಯಾಮ ಇಲ್ದಿರೋದು, ಕೆಲಸದ ಒತ್ತಡ ಮತ್ತು ಅತಿಯಾದ ಭಾರ ಎತ್ತೋದ್ರಿಂದ ಈ ತೆರನಾದ ನೋವುಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಉಮರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ಡಿಸ್ಕ್ ಸಮಸ್ಯೆ ಅನ್ನುವಂಥದ್ದು ಮೊದಲೆಲ್ಲ 50 ವರ್ಷದ ನಂತರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿತ್ತು. ಬಟ್ ಇವಾಗ ಯಂಗ್ ಏಜಲ್ಲೂ ಕೂಡ ಕಾಣಿಸ್ಕೊಳ್ತಿದೆ. ಈ ಪ್ರಮಾಣದಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ಈ ಒಂದು ಡಿಸ್ಕ್ ಸಮಸ್ಯೆ ಅರ್ಲಿ ಏಜ್ ಗ್ರೂಪಲ್ಲಿ ಕಂಡು ಬರ್ತಿರೋದು ಈ ನಡುವೆ ನೋಡೋದಕ್ಕೆ ನಾವು ಒಂದು ಅರ್ಬನೈಸೇಷನ್ ಒಂದು ಮೇಜರ್ ರೀಸನ್ ಅಂತ ನಾವು ಹೇಳ್ತಾ ಇದ್ದೀರಿ. ಸೊ ಅರ್ಬನೈಸೇಷನ್ ಅಂತ ಹೇಳಿದ್ರೆ ಲೈಕ್ ನಮ್ಮ ಲೈಫ್ ಸ್ಟೈಲ್ ವೇರ್ ನಾವು ಒಂದೇ ಕಡೆ ಕೂತಿ ಕೆಲಸ ಮಾಡೋದಿರಬಹುದು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ, ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಇದೆ. ಅದರ ಜೊತೆ ಸರ್ಟನ್ ಆಕ್ಯುಪೇಷನ್ಸಲ್ಲಿ ಈಗ ನಾವು ಒಂದೇ ಕಡೆ ಕೂತಿ ಸುಮಾರು ಹೊತ್ತು ಕೆಲಸ ಮಾಡ್ತಿರ್ತೀರಿ. ಸೊ ಇವೆಲ್ಲ ಕಾರಣದಿಂದ ಈ ನಡುವೆ ಈ ಒಂದು ಸಮಸ್ಯೆ ಏನೊಂದು 50-55 ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಕಂಡುಬರೋದಿತ್ತು, ಈ ನಡುವೆ ತುಂಬ ಬೇಗ ಕಂಡುಬರ್ತಾ ಇದೆ. ಈಗ ಒಬ್ಬ ವ್ಯಕ್ತಿ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡೋರು, ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇರೋರಲ್ಲಿ ನಾವು ನೋಡ್ತೀರಿ, ಬೇರೆಯವರು ಒಂದೇ ಕಡೆ ಕೂತಿರ್ತಾರೆ. ಸೊ ಆ ಒಂದು ಲೋವರ್ ಬ್ಯಾಕ್ ಮಸಲ್ಸ್ ಏನಿದೆಯೋ ಆ ಮಸಲ್ಸ್ ಕ್ರಮೇಣ ವೀಕ್ ಆಗ್ತಾ ಹೋಗುತ್ತೆ. ಅದರ ಜೊತೆ ಕೂತ್ಕೊಂಡೇ ಇದ್ದಾಗ ಬಾಡಿ ವೆಯ್ಟ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಹೋದಾಗ ಆಟೋಮ್ಯಾಟಿಕ್ಲಿ ಈ ಒಂದು ಸ್ಪೈನಲ್ ಕಾರ್ಡ್ ಮೇಲೆ ಅಥವಾ ಬೆನ್ನು ಮೂಳೆ ಮೇಲೆ ಏನಿದೆಯೋ ಇದ್ರ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಬಿಕಾಸ್ ಈ ಬೆನ್ನು ಮೂಳೆ ಏನಿದೆಯೋ ಇದು ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್. ಸೊ ನಾವು ಕೂತ್ಕೊಂಡಾಗ ನಾವು ನಿಂತ್ಕೊಂಡಾಗ ನಮ್ಮ ದೇಹದ ತೂಕ ಎಲ್ಲ ಇದರ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಒಂದು ವೇಳೆ ನಮ್ಮ ವೆಯ್ಟ್ ಹೆಚ್ಚಾಗ್ತಾ ಹೋದಾಗ ಹೈಟ್ ಆ್ಯಂಡ್ ವೆಯ್ಟ್ ಪ್ರಪೋರ್ಷನೇಟ್ ಆಗಿ ಇರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸೊ ರೀಸೆಂಟಾಗಿ ಈ ಸ್ಟಡೀಸ್ ಪ್ರಕಾರ ನಾವು ನೋಡಿದಾಗ ಒಂದು 25-30 ಇಯರ್ಸ್ ಸ್ಟಡೀಸ್ ನಾವು ನೋಡಿದಾಗ ಈ ನಡುವೆ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರೋದಕ್ಕೆ ರೀಸನ್ಸ್ ಈ ಒಂದು ಅರ್ಬನೈಸೇಷನ್, ಅದರ ಜೊತೆ ಬೇರೆ ರೀಸನ್ಸು ಇರಬಹುದು. ಒಂದು ವೇಳೆ ಏನಾದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಏನಾದರೂ ಇಂಜುರಿ ಆಗಿದ್ದಾಗ ಅಥವಾ ಸ್ಪೋರ್ಟ್ಸ್ ಇಂಜುರಿ ಏನಾದರೂ ಆಗಿದ್ದಾಗ ಆಗಲೂ ಕೂಡ ಈ ಒಂದು ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು. ವಿತ್ ದಟ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ಬೇರೆ ಡಿಸೀಸಸ್ಲಿಂದ ಕ್ಯಾಲ್ಶಿಯಂ ತುಂಬ ಕಡಿಮೆ ಆಗೋದು, ವಿಟಮಿನ್ ಡಿ ತುಂಬ ಕಡಿಮೆ ಆಗ್ತಾ ಹೋದಾಗ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಇದ್ದಾಗ ಈ ಒಂದು ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು. ಓಕೆ ಡಾಕ್ಟರ್, ಸಾಮಾನ್ಯ ನೋವಿಗೂ ಈ ನೋವಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ಅದನ್ನು ಪತ್ತೆ ಹಚ್ಚೋದು ತುಂಬಾ ಕಷ್ಟ. ಡಿಸ್ಕ್ ಸಮಸ್ಯೆ ಇದೆ ಅನ್ನೋದನ್ನು ಯಾವಾಗ ಪತ್ತೆ ಹಚ್ಚಬೇಕಾಗುತ್ತೆ, ಜೊತೆಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಇದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈಗ ನೋವು ಬಂದಿದ್ದ ತಕ್ಷಣ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಇದೆ ಅಥವಾ ಬೆನ್ನು ನೋವು ಸಮಸ್ಯೆ ಇದೆ ಅಂತ ನಾವು ಹೇಳೋದಿಲ್ಲ. ಸೊ ಈ ನೋವು ಬಂದಾಗ ಸಾಮಾನ್ಯವಾಗಿ ನಾವು 2 ವಿಧದಲ್ಲಿ ಇದನ್ನು ನಾವು ಕ್ಲಾಸಿಫೈ ಮಾಡ್ತೀರಿ. ಒಂದು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ. ಮೆಕ್ಯಾನಿಕಲ್ ಪೇನ್ ಅಂತ ಹೇಳಿದಾಗ ಈಗ ನಮ್ಮ ದಿನನಿತ್ಯ ಏನು ಒಂದು ಆ್ಯಕ್ಟಿವಿಟೀಸ್ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ತುಂಬ ಜಾಸ್ತಿ ಕೆಲಸ ಮಾಡಿದಾಗ, ಸ್ಟ್ರೆಸ್ ಆದಾಗ, ಸ್ಟ್ರೇನ್ ಆದಾಗ ನಮಗೆ ಬ್ಯಾಕ್ ಪೇನ್, ಅಪ್ಪರ್ ಪೇನ್, ನೆಕ್ ಪೇನ್ ಬರಬಹುದು. ಸೊ ಈ ಒಂದು ಪೇನ್ ಜನರಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದರೆ ಇದಕ್ಕೆ ನಾವು ಒಂದು ವೇಳೆ ಯಾವುದೇ ಥರದ ಒಂದು ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೂ ಕೂಡ 1 ವಾರ ಸಮಯದಲ್ಲೇ ಈ ನೋವು ಹಾಗೆ ಕಡಿಮೆ ಆಗಿಬಿಡಬಹುದು. ಬಟ್ ಈ ಒಂದು ಕ್ರಾನಿಕ್ ಪೇನಲ್ಲಿ ಈ ಥರ ಒಂದು ಫೀಚರ್ನ ನಾವು ನೋಡೋದಿಲ್ಲ. ರೆಸ್ಟ್ ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ, ಮತ್ತು ನಾವು ಕೆಲಸ ಮಾಡ್ತಿರುವಾಗ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆ ಈ ನೋವು ದಿನನಿತ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಸೊಂಟ ನೋವು ಕಂಡು ಬಂದಾಗ ಆ ನೋವು ಹೇಗೆ ಶುರುವಾಗಿದೆ ಅಂತ ನಮಗೆ ಒಂದು ಕಾರಣ ಗೊತ್ತಾಗ್ತಿಲ್ದಿರುವಾಗ, ಒಂದು
ಅದರ ಜೊತೆ 4 ವಾರಕ್ಕಿಂತ ಹೆಚ್ಚಾಗಿ ಈ ನೋವು ಆ ಭಾಗದಲ್ಲೇ ಉಳಿದುಕೊಳ್ತಾ ಇದ್ದರೆ ಇದು ಡೆಫಿನೆಟ್ಲಿ ಒಂದು ಕ್ರಾನಿಕ್ ಪೇನ್ ಅಂತ ಹೇಳ್ಬೋದು, ಬಹುಶಃ ಡಿಸ್ಕ್ ಸಮಸ್ಯೆ ಇರಬಹುದು. ಇದರ ಜೊತೆ ಸಾಕಷ್ಟು ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ವೇರ್ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಬಗ್ಗಕ್ಕಾಗೋದಿಲ್ಲ, ನಡೆಯೋದು ಕಷ್ಟ ಆಗ್ತಾ ಹೋಗಬಹುದು. ಸೊ ಈ ಥರ ಒಂದು 4 ವಾರಕ್ಕಿಂತ ಹೆಚ್ಚಾಗಿ ಆ ಭಾಗದಲ್ಲೇ ನೋವು ಉಳ್ಕೊಳ್ತಾ ಇದ್ದಾಗ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇದನ್ನು ಪರೀಕ್ಷೆ ಮಾಡೋದಕ್ಕೆ ಅಥವಾ ಇದನ್ನು ಡಯಾಗ್ನೋಸ್ ಮಾಡೋದಕ್ಕೆ ಒಂದು ಸಿಂಪಲ್ ಟೆಸ್ಟ್ಸ್ನ ನಾವು ಮಾಡಿಸ್ತೀರಿ. ವೇರ್ ಒಂದು ಎಕ್ಸ್ರೇ ಇರಬಹುದು. ಎಕ್ಸ್ರೇಯಲ್ಲಿ ಗೊತ್ತಾಗುತ್ತೆ ಬೇರೇನಾದರೂ ಈ ಒಂದು ಸಮಸ್ಯೆ ಕಂಡು ಬರ್ತಿದೆ ಅಂತ. ಒಂದು ವೇಳೆ ಎಕ್ಸ್ರೇಯಲ್ಲಿ ಗೊತ್ತಾಗಲಿಲ್ಲ ಅಂದರೆ ಆಗ ಸರ್ಟನ್ ಬೇರೆ ಟೆಸ್ಟ್ಸ್ ಲೈಕ್ CT ಇರಬಹುದು ಅಥವಾ MRIನ ನಾವು ಮಾಡಿಸಿ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡ್ತೀರಿ. ಸೊ ಡಯಾಗ್ನೋಸ್ ಮಾಡೋದಕ್ಕೆ ಒಂದು ಕ್ಲಿನಿಕಲ್ ಹಿಸ್ಟ್ರಿ, ಏಜ್ ಆಫ್ ದಿ ಪೇಷಂಟ್ ಇರಬಹುದು, ಯಾವ ಥರದ ಸಿಮ್ಟಮ್ಸ್ ಇದೆ, ಎಷ್ಟು ದಿನದಿಂದ ಇದೆ, ಅದ್ರ ಮೇಲೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿಸಿ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬಹುದು. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ. ಸಿಂಧು ಗೌರಿ ಬಿದನೂರಿನಿಂದ ಮಾಡಿದ್ದಾರೆ ಕರೆ. ನಮಸ್ತೆ ಸಿಂಧು ಅವರೇ. ನಮಸ್ತೆ ಸಿಂಧು ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಹೇಳಿ ಮ್ಯಾಮ್. ನಮಸ್ಕಾರ. ನಮಸ್ತೆ ಮ್ಯಾಮ್. ಅದೇ ಸ್ವಂತ ನೋವಿದೆ ಸರ್, ಒಂದ್ ಸೈಡ್ ಮಾತ್ರ ಇದೆ. ಓಕೆ, ಯಾವಾಗಲಿಂದ ಇದೆಯಮ್ಮ ಇದು? ಒಂದು ತಿಂಗಳಿಂದ ಇದೆ ಸರ್. ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ? 32. ಓಕೆ, ಇದಕ್ಕೇನಾದರೂ ತಾವು ಟೆಸ್ಟ್ ಏನಾದರೂ ಮಾಡಿಸಿದ್ದೀರಮ್ಮ? ಟೆಸ್ಟ್ ಮಾಡಿಲ್ಲ, ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೆ. ಓಕೆ, ಟ್ಯಾಬ್ಲೆಟ್ ಕೊಟ್ಟಿದ್ರಿ ಸರ್. ಓಕೆ, ಈಗ ಈ ಸೊಂಟ ನೋವು ಬರೀ ಒಂದು ಭಾಗದಲ್ಲಿ ಮಾತ್ರ ಇರುತ್ತಾ? ಅದ್ರ ಜೊತೆ ನಿಮಗೆ ತೊಡೆಗೆ ಅಥವಾ ಕಾಲ್ವರೆಗೂ ಏನಾದರೂ ನೋವು ಬರುತ್ತಾ ಅಥವಾ ಮೂತ್ರದಲ್ಲಿ ಏನಾದರೂ ತೊಂದರೆ ಇದೆಯಾ? ಸ್ವಲ್ಪ ಆಯ್ತು ಸರ್. ಮೂತ್ರದಲ್ಲಿ ತೊಂದರೆ ಆಗತ್ತಮ್ಮ? ಮೂತ್ರದಲ್ಲಿ ಆಗಲ್ಲ. ಓಕೆ, ಬ್ಯಾಕ್ ಪೈನ್ ಒಂದ್ ಸೈಡ್ ಮಾತ್ರ ಮಲ್ಕೊಂಡಿದ್ದಾಗ ಜಾಸ್ತಿ ಇರುತ್ತೆ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ. ಸರಿ ನೋಡಿಮ್ಮ, ಈ ನಿಮ್ಮ ಏಜ್ ಗ್ರೂಪಲ್ಲಿ ಈ ಥರ ಒಂದು ಬರೀ ಒನ್ ಸೈಡ್ ನೋವು ಬರ್ತಾ ಇದ್ದರೆ ಸಾಮಾನ್ಯವಾಗಿ ನಾವು ನೋಡ್ತೀರಿ ವೇರ್ ಈ ಒಂದು ಸಮಸ್ಯೆ ವೇರ್ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಲೀಷನ್ ಅಂತ ನಾವು ಹೇಳ್ತೀರಿ. ಅಂದರೆ ನಿಮ್ಮ ಬೆನ್ನು ಮೂಳೆ ಮಧ್ಯ ಏನು ಒಂದು ಜಾಗ ಇರುತ್ತೋ ಆ ಜಾಗ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತಮ್ಮ. ಸೊ ಕಡಿಮೆ ಆಗ್ತಾ ಹೋದಾಗ ಈ ಒಂದು ಸಮಸ್ಯೆ ಆಗೋದು. ಸೊ ಈಗ ತಾವೊಂದು ಸಿಂಪಲ್ ಒಂದು ಬೆನ್ನು ಮೂಳೆದು ಒಂದು ಎಕ್ಸ್ರೇ ಮಾಡಿಸಿಮ್ಮ, ಲೋವರ್ ಬ್ಯಾಕ್ ರೀಜನ್ ಎಕ್ಸ್ರೇ ಅಂತ ನಾವು ಹೇಳ್ತೀರಿ. ಸೊ ಈ ಎಕ್ಸ್ರೇ ಮಾಡಿಸಿ, ಸೊ ಈ ಎಕ್ಸ್ರೇಲಿ ಏನಾದರೂ ಚೇಂಜಸ್ ಕಂಡು ಬಂದಾಗ ಇದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಡಬೇಕು. ಈಗ 2 ವರ್ಷದಿಂದ ಈ ನೋವು ಇದೆ, ತಾವು ಬರೀ ಔಷಧಿ ತೊಗೊಳ್ತಿದ್ದೀರಾ, ಕಡಿಮೆ ಆಗುತ್ತೆ, ಮತ್ತೆ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಈ ನೋವು ಏನಕ್ಕೆ ಬರ್ತಾ ಇದೆ, ಆ ಒಂದು ರೂಟ್ ಕಾಸ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂಗೆ ನಾವು ಮೆಡಿಕೇಷನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ತಾವು ಮನೆಯಲ್ಲಿ ಹೆಚ್ಚಾಗಿ ಹಾಲು ಉಪಯೋಗಿಸಿ ಸ್ವಲ್ಪ ನಿಮ್ಮ ಕೈ ಕಾಲನ್ನ ಎಳೆ ಸೂರ್ಯದ ಕಿರಣ ಬೀಳೋ ಥರ ಮಾಡ್ಕೊಳ್ಳಿಮ್ಮ. ಇದರಿಂದ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಂ ನಿಮ್ಗೆ ಸಿಗುತ್ತೆ. ಬಟ್ ಈ ಎಕ್ಸ್ರೇ ಮಾಡಿಸಿ ನಂತರ ಅದಕ್ಕೆ ಹೋಮಿಯೋಪತಿ ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಮ್ಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಉಮೇಶ್ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ಓಕೆ, ಕರೆ ಕಟ್ಟಾಗಿದೆ. ಡಾಕ್ಟರ್, ಈ ಡಿಸ್ಕ್ ಸಮಸ್ಯೆ ಅನ್ನುವಂಥದ್ದು ಯಾವೆಲ್ಲ ಭಾಗದಲ್ಲಿ ಕಂಡು ಬರುತ್ತೆ? ಸಾಮಾನ್ಯವಾಗಿ ಈ ಒಂದು ಡಿಸ್ಕ್ ನಾವು 2 ರೀಜನ್ಸಲ್ಲಿ ನಾವು ನೋಡ್ತೀರಿ. ಒಂದು ಸರ್ವೈಕಲ್ ರೀಜನ್ ಅಂತ ನಾವು ಹೇಳ್ತೀರಿ, ಅಂದರೆ ಕುತ್ತಿಗೆ ಭಾಗದಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಇದಕ್ಕೆ ನಾವು ಸರ್ವೈಕಲ್ ಡಿಸ್ಕ್ ಲೀಷನ್ ಅಂತ ಹೇಳ್ತೀರಿ. ಇನ್ನೊಂದು ಲೋವರ್ ಬ್ಯಾಕ್ ರೀಜನಲ್ಲಿ ಕಂಡು ಬಂದಾಗ ಇದಕ್ಕೆ ನಾವು ಮೆಡಿಕಲಿ ಲಂಬಾರ್ ರೀಜನ್ ಅಂತ ಹೇಳ್ತೀರಿ. ಸೊ ಇಲ್ಲಿ ಕಂಡು ಬಂದಾಗ ಇದಕ್ಕೆ ನಾವು ಲಂಬಾರ್ ಡಿಸ್ಕ್ ಲೀಷನ್ ಅಂತ ಹೇಳ್ತೀರಿ. ಈಗ ನಮ್ಮ ಬೆನ್ನು ಮೂಳೆ ನಾವು ನೋಡಿದಾಗ ಕುತ್ತಿಗೆಯಿಂದ ಹಿಡಿದು ನಮ್ಮ ಲೋವರ್ ಬ್ಯಾಕ್ವರೆಗೂ 33 ಮೂಳೆಯಿಂದ ಫ್ಲ್ಯಾಟ್ ಬೋನ್ಸ್ ಇದರಿಂದ ಈ ಒಂದು ಸ್ಪೈನಲ್ ಕಾರ್ಡ್ ಫಾರ್ಮ್ ಆಗಿರೋದು. ಸೊ ಈ ಮೂಳೆ ಮಧ್ಯ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಸ್ಪೇಸಲ್ಲಿ ಈ ಒಂದು ಕುಷನಿಂಗ್ ಮಟೀರಿಯಲ್ ಇರುತ್ತೆ, ಇದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀರಿ. ಸೊ ಹೆಚ್ಚಾಗಿ ಮೂವ್ಮೆಂಟ್ ಆಗುವಂಥದ್ದು ಕುತ್ತಿಗೆಯ ಭಾಗದಲ್ಲಿ, ನಂತರ ಲೋವರ್ ಬ್ಯಾಕ್ ರೀಜನಲ್ಲಿ. ಸೊ ಇದರಲ್ಲಿ ಎಲ್ಲಿ ಮೂವ್ಮೆಂಟ್ ಹೆಚ್ಚಾಗ್ತಿರುತ್ತೋ ಅಲ್ಲಿ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗಬಹುದು. ಸೊ ಆ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗ್ತಾ ಹೋದಾಗ ಅಲ್ಲಿ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸೊ ಸಾಮಾನ್ಯವಾಗಿ ಈ ಕುತ್ತಿಗೆ ಭಾಗದಲ್ಲಿ, ನಂತರ ಸೊಂಟದ ಭಾಗದಲ್ಲಿ, ಲೋವರ್ ಬ್ಯಾಕ್ ರೀಜನಲ್ಲಿ ಮಾತ್ರ ಈ ಒಂದು ಡಿಸ್ಕ್ ಸಮಸ್ಯೆ ನಾವು ಹೆಚ್ಚಾಗಿ ನಾವು ನೋಡಬಹುದು. ಡಾಕ್ಟರ್, ಕಾಲರ್ ಇದ್ದಾರೆ. ಭವ್ಯ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭವ್ಯ ಅವರೇ. ಭವ್ಯ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮ್ಮ ಹೆಸರು ನವ್ಯ ಅಂತ. ಹೇಳಿ ಮ್ಯಾಮ್. ಬಂದ್ಬಿಟ್ಟು
ಏನಿಲ್ಲ, ಇದು ವ್ಯಾಕ್ಸಿನ್ ಇದು ಇದಿರುತ್ತಲ್ಲ. ಹಲೋ, ಹೇಳಿಮ್ಮ, ಕೇಳಿಸ್ತಾ ಇದೆ ನಿಮ್ಮ ಪ್ರಶ್ನೆ ಕೇಳಿ. ಸರ್ ಭುಜ ಇರುತ್ತಲ್ಲ, ಭುಜ ಓಕೆ ಮಸಲ್ಸ್ ಇರುತ್ತಲ್ಲ, ಓಕೆ ಮಸಲ್ಸ್ ತುಂಬಾ ಪೇನ್ ಇದೆ. ಓಕೆ ನಾನು 2-3 years ಇಂದ ಇದೆ. ಓಕೆ ಇದಕ್ಕೆ ನಾನು ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡಿದೀನಿ. more than 5-6 ಹಾಸ್ಪಿಟಲ್ಗೆಲ್ಲ ಕನ್ಸಲ್ಟ್ ಆಗಿದ್ದೀವಿ. ಓಕೆ ಬಟ್ ಕೇಳಿದ್ರೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತಾರೆ. ಓಕೆ ಅನ್ಲಿಮಿಟೆಡ್ ಪೇನ್ ಇದೆ. ಸರಿ. ಈವನ್ ಅಲ್ಲಿ ನಮ್ಗೆ ಫಾರ್ ಎಕ್ಸಾಂಪಲ್ ನಿಂತಿದ್ರು ಕೂಡ ಅಲ್ಲಿ ನೋವು ಆಗಲ್ಲ ನಮ್ಗೆ ಆ ಪೋರ್ಷನ್. ಓಕೆ, ನಿಮ್ಮ ಏಜ್ ಎಷ್ಟಮ್ಮ? ನಾನು ಏಜ್ ಬಂದ್ಬಿಟ್ಟು 28. ಓಕೆ, ಸೊ ಈ 3 yearsಲಿಂದ ನಿಮಗೆ ಈ ಪೇಯ್ನ್ ಅಷ್ಟೇ ಇದೆಯಾ, ಹೆಚ್ಚಾಗ್ತಿದೆಯಾ, ಬೇರೆ ಯಾವುದಾದ್ರೂ ರೀಜನಲ್ಲಿ ನಿಮಗೆ ನೋವು ಕಂಡು ಬರ್ತಿದೆಯಾ? ಬೇರೆ ಯಾವ ರೀಸನ್ಸ್ ಎಲ್ಲ ಏನಿಲ್ಲ ಸರ್, ಬಟ್ ಅಷ್ಟೇ ಇದೆ ಸರ್, ರೆಗ್ಯುಲರ್ಲಿ ಇದೆ. ಓಕೆ, ಒಂದು 3-4 years ಇಂದ ಇದೆ. ಸರಿ. ಇದಕ್ಕೇನಾದರೂ ತಾವು ಟೆಸ್ಟ್ ಏನಾದರೂ ಮಾಡಿಸಿದ್ದೀರಮ್ಮ? ಎಕ್ಸ್ರೇ ಮಾಡ್ತಿದ್ದೀವಿ. ಜಯನಗರ ಅಂದ್ರೆ ಆಲ್ಮೋಸ್ಟ್ ಜಯನಗರ ತುಂಬಾ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಲ್ಲ ಕನ್ಸಲ್ಟ್ ಆಗಿದ್ದೀವಿ. ಓಕೆ, ಪೇನ್ ಇಲ್ಲ, ಎಕ್ಸರ್ಸೈಸ್ ಮಾಡಿ ನಾರ್ಮಲ್ ಆಗುತ್ತೆ ಅಂತಾರೆ. ಬಟ್ ಆ ಪೇನ್ ಇರೋದು ನೋಡಿದ್ರೆ ಏನು ಇದೆ ಅಂತ ಕಾಣಲ್ಲ. ಓಕೆ, ನೋಡಿ ಈಗ ತಾವು ಹೇಳ್ತಿರೋ ಪ್ರಕಾರ ಈಗ ಶೋಲ್ಡರಲ್ಲಿ ನಿಮಗೆ ಮಸಲ್ಸ್ ಪೇನ್ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಆಲ್ಮೋಸ್ಟ್ 4 yearsಲಿಂದ ಇದೆ, ಪೇನ್ ಹೆಚ್ಚಾಗ್ತಾ ಇದೆ, ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಬಹುಶಃ ಈಗ ತಾವೆಲ್ಲ ಟೆಸ್ಟ್ ಮಾಡಿಸಿರ್ತೀರ, ಬಹುಶಃ ಎಕ್ಸ್ರೇ ಮಾಡಿಸಿರ್ತೀರ, ಸರ್ಟನ್ ಬ್ಲಡ್ ಟೆಸ್ಟ್ನ ನಾವು ಅಡ್ವೈಸ್ ಮಾಡ್ತೀರಿ. ಸೊ ಇವೆಲ್ಲ ನಾರ್ಮಲ್ ಬಂದರೂ ಕೂಡ ನಿಮಗೆ ಇದೇ ಥರ ನೋವು ಬರ್ತಿದ್ರೆ ಇದಕ್ಕೆ ನಾವು ಒಂದು ಕಂಡೀಷನ್ ಹೇಳ್ತೀರಿ, ಬೇರೆ ಇದಕ್ಕೆ ನಾವು ಫೈಬ್ರೋಮಯಾಲ್ಜಿಯಾ ಅಂತ ನಾವು ಹೇಳ್ತೀರಮ್ಮ. ಸೊ ಇದು ಮೂಳೆಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಅಲ್ಲ, ಮಸಲ್ಸಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಸೊ ಮಸಲ್ಸಲ್ಲಿ ಸರ್ಟನ್ ಕೆಮಿಕಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅದಾದಾಗ ಪೇಯ್ನ್ ಆ್ಯಂಡ್ ಸ್ಟಿಫ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಎಕ್ಸಸೈಸ್ ಒಂದು ಪಾರ್ಟ್ ಅಮ್ಮ. ಎಕ್ಸಸೈಸ್ ನೀವು ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ತಾವು ಎಕ್ಸಸೈಸ್ ಮಾಡಿದಷ್ಟು ಆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ. ಸೊ ಅದರ ಜೊತೆ ಈ ಒಂದು ಫೈಬ್ರೋಮಯಾಲ್ಜಿಯನ್ನು ಟ್ರೀಟ್ ಮಾಡೋದಕ್ಕೆ ನಾವು ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತೀರಿ, ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಆ ಒಂದು ಮೆಡಿಸಿನ್ಸ್ ತಾವು ಉಪಯೋಗಿಸ್ತಾ ಹೋದಾಗ ಆ ಮಸಲ್, ಆ ಫೈಬರ್ಸಲ್ಲಿ ಸರ್ಟನ್ ನ್ಯೂರೋ ಟ್ರಾನ್ಸ್ಮಿಟರ್, ಸರ್ಟನ್ ಕೆಮಿಕಲ್ಸ್ ಇರುತ್ತೆ, ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದು ಇಂಪ್ರೂವ್ ಆಗ್ತಾ ಹೋದರೆ ಕ್ರಮೇಣ ನಿಮ್ಗೆ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಭಾಗಕ್ಕೆ ತಾವು ಸ್ವಲ್ಪ ಬಿಸಿ ನೀರು ಶಾಖ ಮಾಡಿ, ಸರ್ಟನ್ ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ವಿತ್ ದಟ್ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ, ಅದನ್ನು ಮಾಡಿದ್ರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತಮ್ಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಾಗೇಶ್ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗೇಶ್ ಅವರೇ. ಹಲೋ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಸಮಸ್ಯೆ ಹೇಳಿ ನಾಗೇಶ್ ಅವರೇ. ಹಲೋ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ ಡಾಕ್ಟರ್. ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದರೆ ಯಾವೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ? ನೋಡಿ, ಈ ಒಂದು ಡಿಸ್ಕ್ ಸಮಸ್ಯೆನ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಡಯಾಗ್ನೋಸ್ ಮಾಡಿದಾಗ ಈ ಒಂದು ಸಮಸ್ಯೆ ಯಾವ ಸ್ಟೇಜಲ್ಲಿದೆ, ಯಾವ ಕಾರಣದಿಂದ ಆಗ್ತಿದೆ ಅಂತ ನಾವು ನೋಟಿಸ್ ಮಾಡ್ತೀರಿ. ಸೊ ಅದಾದಮೇಲೆ ಇದನ್ನು ನಾವು ಟ್ರೀಟ್ ಮಾಡೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡಿದ್ರೆ ಈಗ 3-4 ಕಾಲರ್ಸ್ ಹೇಳಿದ್ರು 2-3 ವರ್ಷದಿಂದ ಇದೆ, ಮೆಡಿಸಿನ್ಸ್ ತೊಗೊಳ್ತಿದ್ದಾರೆ ಅಥವಾ ಎಕ್ಸಸೈಸ್ ಮಾಡೋಕ್ಕೆ ಹೇಳಿದ್ದಾರೆ, ಅನುಕೂಲ ಆಗ್ತಾ ಇಲ್ಲ ಅಂತ. ಸೊ ಈ ಸಮಸ್ಯೆ ಏನಕ್ಕೆ ಆಗ್ತಾ ಇದೆ, ಈ ಒಂದು ರೂಟ್ ಕಾಸ್ನ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಸೊ ಒಬ್ಬ ವ್ಯಕ್ತಿಗೆ ಅವರ ಪೋಸ್ಚರ್ಸ್ಲಿಂದ ಆಗ್ತಿರಬಹುದು, ಒಬ್ಬ ವ್ಯಕ್ತಿಗೆ ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಂದ ಆಗ್ತಿರಬಹುದು, ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆನೇ ಆಗಿರಬಹುದು, ಸ್ಟ್ರಾಂಗ್ ಫ್ಯಾಮಿಲಿಯಲ್ ಹಿಸ್ಟ್ರಿಯಿಂದ ಈ ಒಂದು ಸಮಸ್ಯೆ ಆಗ್ತಾ ಇರಬಹುದು. ಸೊ ಇವನ್ನೆಲ್ಲ ಐಡೆಂಟಿಫೈ ಮಾಡ್ತಾ ಇದನ್ನು ನಾವು ಸರ್ಟನ್ ಮೆಡಿಸಿನ್ಸ್ ಮುಖಾಂತರ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇದನ್ನು ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಆ ಮೆಡಿಕೇಷನ್ಸ್ ತೊಗೊಳ್ತಾ ಹೋದಾಗ ಆ ಏನು ಒಂದು ಬೆನ್ನು ಮೂಳೆ ಮಧ್ಯ ಆ ಒಂದು ಡಿಸ್ಕಸ್ ಲೀಷನ್ ಆಗಿರತ್ತೋ ಅದು ಕ್ರಮೇಣ ಸರಿ ಆಗ್ತಾ ಹೋಗುತ್ತೆ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀರಿ, ಬೋನ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಇದರ ಜೊತೆ ನಾವು ಏನೊಂದು ಡಯಟ್ ಆ್ಯಂಡ್ ಎಕ್ಸಸೈಸ್ ಹೇಳಿರ್ತೀರಿ, ಇದನ್ನು ನಾವು ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ಟ್ರೀಟ್ ಮಾಡಬಹುದು. ಸೊ ಇದರಲ್ಲಿ 3 ಸ್ಟೇಜಸ್ನ ನಾವು ನೋಡ್ತೀರಿ. ಸೊ ಫಸ್ಟ್ ಸ್ಟೇಜಲ್ಲಿದ್ದಾಗ ಜನರಲಿ ನಾವು ಮೆಡಿಸಿನ್ಸ್ ಇಲ್ಲದೆ ಬರೀ ಎಕ್ಸಸೈಸ್ ಮುಖಾಂತರ ಇದನ್ನು ಟ್ರೀಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀರಿ. ಸರ್ಟನ್ ಕೇಸಸ್ ವಿತ್ ಎಕ್ಸಸೈಸ್ ತುಂಬ ಚೆನ್ನಾಗಿ ರಿಸಾಲ್ವ್ ಆಗುತ್ತೆ, ಅವ್ರಿಗೆ ಯಾವುದೇ ಥರ ಪೇನ್ ಇರೋದಿಲ್ಲ.
ಬಟ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ, ಪೇನ್ ಕಡಿಮೆ ಆಗುತ್ತೆ ಮತ್ತೆ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಮೆಡಿಕೇಷನ್ಸ್ನ ಇನ್ಫ್ಯೂಸ್ ಮಾಡ್ತಾ ಹೋಗ್ತೀರಿ. ಸೊ ಅದೇ ಥರ ಸೆಕೆಂಡ್ ಸ್ಟೇಜಲ್ಲಿ ಮೆಡಿಕೇಷನ್ಸ್ ಅವಶ್ಯಕತೆ ಇರುತ್ತೆ. ವೇರ್ ಥರ್ಡ್ ಸ್ಟೇಜಲ್ಲಿ ಇದ್ದಾಗ ವೇರ್ ಸರ್ಟನ್ ಪ್ಯಾಥಾಲಜಿಕಲ್ ಚೇಂಜಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಆ ಸ್ಟೇಜಸಲ್ಲಿ ಸರ್ಟನ್ ಪ್ಯಾಲಿಯೇಟಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀರಿ. ಸೊ ಈ ಥರ ಈ ಒಂದು 3 ಸ್ಟೇಜಸಲ್ಲಿ ಈ ಒಂದು ಡಿಸೀಸ್ ಡಯಾಗ್ನೋಸಿಸ್ನ ನಾವು ಮಾಡಿ ಇದ್ರ ಮೇಲೆ ಇದನ್ನು ನಾವು ಟ್ರೀಟ್ ಮಾಡ್ತೀರಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ರಶ್ಮಿ ಮಂಗಳೂರಿನಿಂದ ಕರೆ ಮಾಡಿದ್ರು. ನಮಸ್ತೆ ರಶ್ಮಿ ಅವರೇ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ರಶ್ಮಿ ಅಂತ, 25 ವರ್ಷ ನನಗೀಗ. ಓಕೆ. ಬ್ಯಾಕ್ ಪೇನ್ ಅಂದ್ರೆ ಕಾಲವರೆಗೆ ಇರುತ್ತೆ, ಎಡ ಸೈಡ್ ಮಾತ್ರ. ಓಕೆ. ಒಂದು ಡೆಲಿವರಿ ಆಗಿ ಅಂದ್ರೆ ಸಿ ಸೆಕ್ಷನ್ ಅದು 3 ಮಂತ್ ಆಗುವ ಸ್ಟಾರ್ಟ್ ಆಗಿದೆ. ಸರಿ. ಅದೀಗ ತುಂಬಾ ಬರ್ತಾ ಹೋಗ್ತು ನೋವು. ಓಕೆ. ಈ ನೋವು ಈಗ ನೀವು ಬರೀ ಕೆಲಸ ಮಾಡಿದಾಗ ಏನಾದರೂ ಹೆಚ್ಚಾಗತ್ತಮ್ಮ ಅಥವಾ ಕಂಟಿನ್ಯೂಸ್ ಆಗಿ ಪೇನ್ ಇರತ್ತಮ್ಮ? ನಮಗೆ ಸ್ಟ್ರೈಟ್ ಮಲಗುವಾಗ ಬರ್ತದೆ, ಆಮೇಲೆ ನಿಂತ್ಕೊಳ್ಳುವಾಗ ಬರ್ದು. ಸರಿ ನೋಡಿಮ್ಮ, ಇದು ಡೆಲಿವರಿ ಆದಮೇಲೆ ಅಥವಾ ಈ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಈ ಒಂದು ನೋವು ಒಬ್ಬೊಬ್ಬರಲ್ಲಿ 3 ತಿಂಗಳಿಂದ 6 ತಿಂಗಳು 8 ತಿಂಗಳವರೆಗೂ ನೋವು ಇರಬಹುದಮ್ಮ. ಕ್ರಮೇಣ ಅದಾದಮೇಲೆ ಸರಿ ಆಗ್ತಾ ಹೋಗುತ್ತೆ. ಸೊ ಈ ನೋವು ಹೆಚ್ಚಾಗೋದಕ್ಕೆ ರೀಸನ್ ಏನಂದರೆ, ಒಂದು ವೇಳೆ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ಕಡಿಮೆ ಇದ್ದರೆ ಈ ನೋವು ಹೆಚ್ಚಾಗ್ತಾ ಹೋಗತ್ತಮ್ಮ. ಅದ್ರ ಜೊತೆ ತಾವು ನೇರ ಮಲ್ಕೊಂಡಾಗ ಮಾತ್ರ ನಿಮಗೆ ನೋವು ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದೀರ. ಸೊ ಇದಕ್ಕೆ ಒಂದು ಸಿಂಪಲ್ ಒಂದು ಎಕ್ಸಸೈಸ್ ಬರುತ್ತಮ್ಮ. ಸೊ ಇದಕ್ಕೆ ನಾವು ಕ್ಯಾಟ್ ಆ್ಯಂಡ್ ಕ್ಯಾಮೆಲ್ ಎಕ್ಸಸೈಸ್ ಅಂತ ಹೇಳ್ತೀರಿ. ಸೊ ಆ ಒಂದು ಎಕ್ಸಸೈಸ್ ತಾವು ರೆಗ್ಯುಲರಾಗಿ ಮಾಡಿ, ಮನೇಲಿ ಮಾಡುವಂಥ ಎಕ್ಸಸೈಸ್ ಇದು. ಸೊ ಇದನ್ನು ತಾವು ಮಾಡಿ, ಇದರಿಂದ ಡೆಫಿನೆಟ್ಲಿ ನಿಮಗೆ ಅನುಕೂಲ ಆಗುತ್ತೆ. ಇದು ಮಾಡು ಕೂಡ ನಿಮಗೆ ಅನುಕೂಲ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ನಾವು ಕೊಡ್ತೀರಿ. ಅದನ್ನು ತಾವು ಉಪಯೋಗಿಸಿದ್ರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಸರಿ ಹೋಗುತ್ತಮ್ಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಸರ್ಜರಿ ಇಲ್ಲದೆಯೇ ಇದನ್ನು ಸರಿಪಡಿಸಬಹುದಾ ಹೇಗೆ? ಜೊತೆಗೆ ಸರ್ಜರಿ ಅಗತ್ಯ ಯಾರಿಗಿರುತ್ತೆ? ಆಗಲೇ ಹೇಳ್ತಿದ್ದಂಗೆ ಇದನ್ನು ನಾವು 3 ಸ್ಟೇಜಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜ್ ಅಂತ. ಸಾಮಾನ್ಯವಾಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಇರುವಂಥ ಪೇಷಂಟ್ಸ್ಗೆ ನಾವು ಡೆಫಿನೆಟ್ಲಿ ವಿತ್ ಮೆಡಿಸಿನ್ಸ್ ಇದನ್ನು ಸರಿ ಮಾಡ್ತಾ ಹೋಗ್ತೀರಿ. ವೆರಾಸ್ ಒಂದು ವೇಳೆ ಏನಾದರೂ ಫ್ರ್ಯಾಕ್ಚರ್ ಆಗಿದ್ದಾಗ ಅಥವಾ ಟೋಟಲಿ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ, ಡಿಸ್ಕ್ ಕಂಪ್ಲೀಟ್ಲಿ ಬ್ರೇಕ್ ಆಗಿರುತ್ತೆ, ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿರಬಹುದು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ. ಸೊ ಈ ಥರ ಕೇಸಸಲ್ಲಿ ಆಗ ಅದನ್ನು ನಾವು ಔಷಧಿಯಿಂದ ಸರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಗ ಸರ್ಜರಿನ ನಾವು ಅಡ್ವೈಸ್ ಮಾಡ್ತೀರಿ. ಸೊ ಸರ್ಜರಿ ಒಂದು ವೇ ಆಫ್ ಟ್ರೀಟ್ಮೆಂಟ್, ಮೆಡಿಕೇಷನ್ಸ್ ಒಂದು ವೇ ಆಫ್ ಟ್ರೀಟ್ಮೆಂಟ್. ಸೊ ಈ ಎಲ್ಲ ಕೇಸಸ್ ಬರೀ ನಾವು ಸರ್ಜರಿನೇ ಮಾಡಬೇಕು ಅಂತ ಅದು ಅವಶ್ಯಕತೆ ಇರೋದಿಲ್ಲ. ಬರೀ ಎಕ್ಸಸೈಸಲ್ಲೇ ಇದನ್ನು ನಾವು ಸರಿ ಮಾಡ್ತೀರಿ. ಸರ್ಟನ್ ಪೋಸ್ಚರ್ಸ್ ಸರಿ ಮಾಡಿಕೊಂಡಾಗ ಸರಿ ಹೋಗುತ್ತೆ, ಮೆಡಿಸಿನ್ಸ್ ಮುಖಾಂತರ ಸರಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಈ ಒಂದು ಯಾವ ಕೇಸ್ ಯಾವ ಸ್ಟೇಜಲ್ಲಿದೆಯೋ ಅದ್ರ ಮೇಲೆ ಇದನ್ನು ನಾವು ಅನಲೈಸ್ ಮಾಡ್ತಾ ಅದನ್ನು ಟ್ರೀಟ್ಮೆಂಟ್ನ ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀರಿ. ಈಗ ನಾವು ಅದೇ ಥರ ನಾವು ನೋಡ್ತೀರಿ, ಈಗ ಒಬ್ಬ ವ್ಯಕ್ತಿ ಇರಬಹುದು, ವೇರ್ ಸರ್ಟನ್ ಏಜ್ಡ್ ಇಂಡಿವಿಜುವಲ್ಸ್ ಇರಬಹುದು, 70+ ಇಂಡಿವಿಜುವಲ್ಸಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಆಗಿ ಒಂದು ವೇಳೆ ಅವ್ರಿಗೆ ಏನಾದರೂ ಕಾರ್ಡಿಯಾಕ್ ರಿಲೇಟೆಡ್ ಇಶ್ಯೂಸ್ ಇರಬಹುದು, ಅವರ ಹಾರ್ಟ್ ಫಂಕ್ಷನಿಂಗ್ ವೀಕ್ ಇರಬಹುದು, ಅವ್ರಿಗೆ ಸರ್ಜರಿ ಮಾಡೋದು ಅವಶ್ಯಕತೆ ಇರೋದಿಲ್ಲ ಅಥವಾ ಸರ್ಜರಿ ಮಾಡಿದಾಗ ಅವ್ರಿಗೆ ತಡೆಯೋಕ್ಕೆ ಶಕ್ತಿ ಇರೋದಿಲ್ಲ. ಸೊ ಆ ಥರ ಕೇಸಸ್ನ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಮುಖಾಂತರ ಮ್ಯಾನೇಜ್ ಮಾಡ್ತಾ ಹೋಗ್ತೀರಿ. ಸೊ ಇದನ್ನು ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ನಾವು ಹೇಳ್ತೀರಿ. ಅದೇ ಥರ ಈಗ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದ್ದಾಗ ಆಗ ಔಷಧಿಯಿಂದ ಅದನ್ನು ಕಂಪ್ಲೀಟಾಗಿ ಸರಿ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಆಗ ಸರ್ಜರಿನ ನಾವು ಅಡ್ವೈಸ್ ಮಾಡ್ತೀರಿ. ಸೊ ಸರ್ಜರಿ ಆದಮೇಲೆ ಪೋಸ್ಟ್ ಸರ್ಜರಿ ಸರ್ಟನ್ ಪೇನ್ಸ್ ರಿಮೇನ್ ಆಗಬಹುದು, ಸರ್ಟನ್ ಥಿಂಗ್ಸ್ ರಿಮೇನ್ ಆಗ್ತಾ ಹೋಗುತ್ತೆ. ಅದನ್ನು ಸರಿ ಮಾಡೋದಕ್ಕೆ ಮತ್ತೆ ನಾವು ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಈ ಥರ ಈಚ್ ಇಂಡಿವಿಜುವಲಲ್ಲಿ ಆ ಕೇಸ್ ಯಾವ ಸ್ಟೇಜಲ್ಲಿದೆ, ಯಾವ ಥರದ ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ, ಅದ್ರ ಮೇಲೆ ಈ ಥರದ ಟ್ರೀಟ್ಮೆಂಟ್ಸ್ನ ನಾವು ಅಡ್ವೈಸ್ ಮಾಡ್ತೀರಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ. ಮನು ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ರು. ನಮಸ್ತೆ ಮನು ಅವರೇ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ ಸರ್, ಮೆಕ್ಯಾನಿಕ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು. ಓಕೆ. ನನಗೆ ಹೆವಿ ಬ್ಯಾಕ್ ಪೇನ್ ಬರ್ತದೆ. ಸೊ ವೆಯ್ಟ್ ಎತ್ತಬೇಕಲ್ವಾ, ಓಕೆ. ಬೈಕ್ ಮೆಕ್ಯಾನಿಕ್ ಅಲ್ಲಿ ತುಂಬಾ ಮಲ್ಕೋಬೇಕಾದ್ರೆ ಬ್ಯಾಕ್ ಪೇನ್ ಬರುತ್ತೆ. ಅದಕ್ಕೆ ಡಾಕ್ಟರ್ ಮಾಡೋದು. ಎಷ್ಟು ದಿನದಿಂದ ಇದೆಯಪ್ಪ ಇದು? 6 ಮಂತ್ ಇಂದ ಇದೆ ನನ್ನ ಪೇನ್. ತಮ್ಮ ವಯಸ್ಸು ಎಷ್ಟಪ್ಪ? 23. ಓಕೆ. ನೋಡಿ, ಈಗ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಭಾರ ಎತ್ತಬೇಕು ಅಂತ ಹೇಳ್ತಿದ್ದೀರಾ. ಸೊ ಈ ಏಜ್ ಗ್ರೂಪಲ್ಲಿ ಈ ಥರ ಭಾರ ಎತ್ತಿ ಈ ಒಂದು ನೋವು ಬರ್ತಿದ್ರೆ ಸಾಮಾನ್ಯವಾಗಿ ಇದಕ್ಕೆ ನಾವು ಲುಂಬ್ಯಾಗು ಅಂತ ಹೇಳ್ತೀರಪ್ಪ. ಸೊ ತಾವೇನು ಮಾಡಿ, ಒಂದು ಬೆಲ್ಟ್ ಸಿಗತ್ತಪ್ಪ ಯಾವುದೇ ಒಂದು ಮೆಡಿಕಲ್ ಸ್ಟೋರಲ್ಲಿ. ನಿಮಗೆ ಲಂಬಾರ್ ಬೆಲ್ಟ್ ಅಂತ ಕೇಳಿ, ಸೊಂಟು ಕಟ್ಕೊಳೋದು ಒಂದು ಬೆಲ್ಟ್ ಇರುತ್ತೆ.
ಸೊ ಆ ಬೆಲ್ಟ್ ಕಟ್ಕೊಂಡು ತಾವು ಆರಾಮಾಗಿ ನಿಮ್ಮ ಕೆಲಸ ಮಾಡಿ, ಭಾರ ಎತ್ತಿ ಬಗ್ಗಿ ಕೆಲಸ ಮಾಡಿ, ಪ್ರಾಬ್ಲಮ್ ಇರೋದಿಲ್ಲ. ಇದ್ರ ಜೊತೆ ತಾವು ಹೆಚ್ಚಾಗಿ ಹಾಲು ಉಪಯೋಗಿಸಿ, ತಾವು ಒಂದು ವೇಳೆ ಮೊಟ್ಟೆ ತಿನ್ನೋರಿದ್ದರೆ ಬೇಯಿಸಿರೋ ಮೊಟ್ಟೆ ಯೂಸ್ ಮಾಡಿ, ವಿತ್ ದಟ್ ಸಿಂಪಲ್ ಎಕ್ಸಸೈಸ್ ಮಾಡಿ, ದಿನ ಸ್ವಲ್ಪ ವಾಕ್ ಮಾಡಿ, ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಡೆಫಿನೆಟ್ಲಿ ನಿಮ್ಮ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಇದು ಮಾಡು ಕೂಡ ನಿಮಗೆ ನೋವು ಕಡಿಮೆ ಆಗ್ತಾ ಇಲ್ಲ, ಬೆಲ್ಟ್ ಯೂಸ್ ಮಾಡು ಕೂಡ ನೋವು ಕಡಿಮೆ ಆಗ್ತಿಲ್ಲ ಅಂದರೆ ಆಗ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತಪ್ಪ. ಸೊ ಆ ಮೆಡಿಸಿನ್ಸ್ ಯೂಸ್ ಮಾಡಿದ್ರೆ ಕ್ರಮೇಣ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ಔಷಧಿ ಒಂದೇ ಅಲ್ಲ, ಔಷಧಿ ಜೊತೆ ಕರೆಕ್ಟಾಗಿ ಡಯಟ್ ಆ್ಯಂಡ್ ಎಕ್ಸಸೈಸ್ ಇವು ಮೂರು ಕೂಡ ಮಾಡಿದ್ರೆ ಕರೆಕ್ಟಾಗಿ ಈ ಒಂದು ಸಮಸ್ಯೆ ಸರಿ ಆಗ್ತಾ ಹೋಗುತ್ತಪ್ಪ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಲೈಫ್ ಸ್ಟೈಲ್ ಹಾಗಾದರೆ ಹೆಂಗಿರಬೇಕು? ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್. ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡೋದು ಇಂಪಾರ್ಟೆಂಟ್. ಈ ನೋವು ಬರ್ದಿದ್ದಂಗೂ ಕೂಡ ನಾವು ನೋಡ್ಕೊಳ್ಬಹುದು. ಒಂದು ವೇಳೆ ಈ ನೋವು ಬಂದಿದ್ದರೂ ಕೂಡ ಇದನ್ನು ನಾವು ಮ್ಯಾನೇಜ್ ಮಾಡೋದು ಲೈಫ್ ಸ್ಟೈಲ್ಸ್ ಮುಖಾಂತರ. ಸೊ ಅರ್ಲಿ ಮಾರ್ನಿಂಗ್ ವಾಕ್ ಇರಬಹುದು, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರಬಹುದು, ಇದು ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಹಾಲು ಇರಬಹುದು, ರಾಗಿ ಇರಬಹುದು, ಮೊಟ್ಟೆ ತಿನ್ನೋರಿದ್ದರೆ ಬೇಯಿಸಿರೋ ಮೊಟ್ಟೆ ಇರಬಹುದು, ಇದನ್ನು ನಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ. ಒಂದು ವೇಳೆ ನಮ್ಮ ವೆಯ್ಟ್ ಏನಾದರೂ ಹೆಚ್ಚಾಗ್ತಿದ್ರೆ ಸೊ ವೆಯ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋದು, ಅದಕ್ಕೆ ತಕ್ಕಂಗೆ ಸರ್ಟನ್ ಡಯಟ್ನ ನಾವು ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಈಗ ನಾವು ಕೂತಿ ಕೆಲಸ ಮಾಡ್ತಿರ್ಬೇಕಾದಾಗ ಸ್ಟ್ರೇಟಾಗಿ ಎರೆಕ್ಟಾಗಿ ಕೂತಿ ಕೆಲಸ ಮಾಡೋದು ತುಂಬ ಒಳ್ಳೆಯದು. ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಮೈ ಪ್ಲೇಷರ್. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.